ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಮೀನಾಕ್ಷಿ ಭಾಗ್ಯ ಮಾಡಿರೋ ಡಿಸೈನ್ ಎಲ್ಲ ಹಾಳು ಮಾಡ್ತಿರ್ತಾಳೆ. ಸಿಟ್ಟಲ್ಲಿ ಹೇಳ್ತಿರ್ತಾಳೆ, ನೀನು ಬರೋದಕ್ಕಿಂತ ಮುಂಚೆ ಈ ಮನೆ ಎಲ್ಲ ನನ್ನ ಕಂಟ್ರೋಲ್ ಇತ್ತು, ಆದರೆ ಎಲ್ಲರನ್ನೂ ಬುಟ್ಟಿಗೆ ಹಾಕ್ಕೊಂಡೆ. ಆದಿನ ಬುಟ್ಟಿಗೆ ಹಾಕ್ಕೊಂಡೆ, ಅಣ್ಣನ ಬುಟ್ಟಿಗೆ ಹಾಕ್ಕೊಂಡೆ, ಎಲ್ಲರೂ ನೀನು ಹೇಳ್ದಂಗೆ ಕೇಳುವಂಗೆ ಮಾಡಿದೆ. ಮೊದಲು ನಾನು ಆದಿ ಅಮ್ಮ ಮಗನ ಥರ ಇದ್ವು, ಆದರೆ ನಮ್ಮಿಬ್ಬರ ಮಧ್ಯೆ ಬಂದು ನಮ್ಮಿಬ್ರೂ ದೂರ ಮಾಡಿದೆ. ಈ ಮನೆಯೇ ಬದಲಾಯಿಸ್ಬಿಟ್ಟೆ ಅಂತ ಸಿಟ್ಟಲ್ಲಿ ಭಾಗ್ಯ ಮಾಡಿರೋ ಡಿಸೈನ್ ಎಲ್ಲ ಹಾಳು ಮಾಡ್ತಿರ್ತಾರೆ ಮೀನಾಕ್ಷಿ. ಈ ಕಡೆ ಕಿಶನ್ನು ಅದಕ್ಕೆ ಅಂತ ಹುಡ್ಕೊಂಡು ಬರ್ತಿರ್ತಾರೆ. ಆದರೆ ಸೀದಾ ಮೀನಾಕ್ಷಿ ರೂಮಿಗೆ ಬಂದು ನೋಡೋತ್ತಿಗೆ ಮೀನಾಕ್ಷಿ ಫುಲ್ಲು ಡಿಸೈನ್ ಎಲ್ಲ ಹಾಳು ಮಾಡಿರ್ತಾರೆ. ಅಷ್ಟೊತ್ತಿಗೆ ಬಂದು ಕಿಶನು, ಯಾಕತ್ತೆ ಅದಕ್ಕೆ ಎಷ್ಟು ಕಷ್ಟಪಟ್ಟು ರಾತ್ರಿ ಎಲ್ಲ ಕೂತ್ಕೊಂಡು ಡಿಸೈನ್ ಮಾಡಿದ್ರು, ಆದರೆ ನೀವು ನೋಡಿದರೆ ಈ ಥರ ಹಾಳು ಮಾಡಿದ್ದೀರಲ್ಲ, ಯಾಕತ್ತೆ ಏನಾಗಿದೆ ನಿಮಗೆ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಮೀನಾಕ್ಷಿ ಇದ್ದವಳು, ನೀನೊಬ್ಬ ಬದಲಾಗಿಲ್ಲ ಅಂತ ಅಂದ್ಕೊಂಡಿದ್ದೆ, ಈಗ ನೀನು ಸಹ ಬದಲಾಗಿದೆಯಲ್ಲ, ಸುಮ್ಮನೆ ಹೋಗು, ಇಲ್ಲಿರಬೇಡ ಅಂತ ಹೇಳ್ತಾಳೆ. ಅದನ್ನು ನೋಡಿ ಕಿಶನಿಗಂತೂ ತುಂಬ ಸಿಟ್ಟು ಬರುತ್ತೆ. ಏನತ್ತೆ ಏನು ಮಾಡ್ತಿದ್ದೀರಾ, ಪಾಪ ಅವ್ರು ಮಾಡಿರೋ ಡಿಸೈನ ಹಾಳು ಮಾಡೋದಲ್ಲದೆ ಈಗ ತಪ್ಪೇನಿಲ್ಲದವ್ರ ಥರ ವರ್ತಿಸ್ತಿದ್ದೀರಲ್ಲ, ಏನಾಗಿದೆ ನಿಮಗೆ ಅನ್ನೋಷ್ಟೊತ್ತಿಗೆ ಅಲ್ಲಿ ಭಾಗ್ಯ ಬರ್ತಾನೆ. ಭಾಗ್ಯ ಬಂದ ತಕ್ಷಣ ಭಾಗ್ಯ ಮಾಡಿರೋ ಡಿಸೈನ್ನ ಹಾಳು ಮಾಡಿರೋದು ನೋಡಿ ಭಾಗ್ಯಂಗಂತೂ ತುಂಬ ಸಿಟ್ಟು ಕೋಪ ಬರ್ತಿರುತ್ತೆ. ಆದರೆ ಕಿಶನ್ ಹೇಳ್ತಾನೆ, ನೋಡಿ ಅದಕ್ಕೆ ನೀವು ಮಾಡಿರೋ ಡಿಸೈನ್ನ ಅತ್ತೆ ಹಾಳು ಮಾಡಿದ್ದಾರೆ, ಏನು ಹೇಳೋದು ಇವರಿಗೆ ಅರ್ಥನೇ ಆಗ್ತಿಲ್ಲ ಅಂತ ಕಿಶನ್ ಹೇಳಿದಾಗ ಭಾಗ್ಯ, ನೋಡು ಕಿಶನ್, ನಾನು ಮಾತಾಡ್ತೀನಿ, ನೀನು ಹೋಗು ಇಲ್ಲಿಂದ ಅಂತ ಈ ಕಡೆ ಕಿಶನ್ನ ಕಳಿಸಿ ಭಾಗ್ಯ ಬಂದು ಮೀನಾಕ್ಷಿ ಅವ್ರನ್ನ ಕೇಳ್ತಾರೆ, ಚಿಕ್ಕಮ್ಮ ಏನಾಗಿದೆ, ಯಾಕೆ ಈ ಥರ ರೂಢಾಗಿ ವರ್ತಿಸ್ತಿದ್ದೀರಾ, ಅಲ್ಲ ನನ್ನ ಮೇಲೆ ಏನಾದ್ರು ಸಿಟ್ಟಿದ್ರೆ ನನ್ನ ಮೇಲೆ ತೀರಿಸಿ, ಅದು ಬಿಟ್ಟು ನಾನು ಮಾಡಿರೋ ಡಿಸೈನ್ನ ಹಾಳು ಮಾಡಿದ್ದೀರಲ್ಲ, ನಿಮಗೆ ಕೋಪ ಇರೋದು ನನ್ನ ಮೇಲೆ, ಈ ಡಿಸೈನ್ ಮೇಲೆ ಅಲ್ಲ ತಾನೆ ಅಂದಾಗ, ನೀನು ಮಾತಾಡಬೇಡ, ನಿನ್ನಿಂದನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ತಾರೆ. ನಾನೇನು ಮಾಡಿದ್ದೀನಿ, ನಿಮಗೆ ಯಾಕೆ ನನ್ನ ಮೇಲೆ ಸಿಟ್ಟು, ನಿಂದು ಚೀಪ್ ಮೆಂಟಾಲಿಟಿ, ಮಿಡಲ್ ಕ್ಲಾಸ್ ಮೆಂಟಾಲಿಟಿನ ನೀನು ಬಿಡ್ತಿಲ್ಲ, ಅದನ್ನು ನನ್ನ ಮುಂದೆ ನೀನು ಹೇಳಬೇಡ. ನಾನು ನಿನಗೆ ಏನು ಹೇಳಿದ್ದೆ, ನೀನು ಮದುವೆ ಆಗಿ ಬಂದಮೇಲೆ ನಿಂದು ಹಳೆ ಜೀವನ, ನಿನ್ನ ಅತ್ತೆ ಮಾವ ಮಕ್ಕಳನ್ನೆಲ್ಲ ಕರ್ಕೊಬರ್ಬಾರ್ದು, ಅವ್ರ ಜೊತೆ ಯಾವುದೇ ರೀತಿ ಮಾತಾಡಬಾರ್ದು ಅಂತ ಹೇಳಿದೆ. ಆದರೆ ನೀನೇನು ಮಾಡ್ತಿದ್ಯಾ, ನನ್ನ ಮಾತು ಒಂದು ಕೇಳ್ತಾನೆ ಇಲ್ಲ, ಅದು ಅಲ್ಲದೆ ಆದಿನೂ ನನ್ನನ್ನು ನೀನು ದೂರ ಮಾಡಿದೆ ಅಂತ ಹೇಳ್ತಿರ್ತಾಳೆ. ಆವಾಗ ಭಾಗ್ಯಂಗೆ ಸಿಟ್ಟು ಬಂದು, ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ, ನಾನೇನಾದ್ರು ದೂರ ಮಾಡ್ತಿದ್ದೀನಾ, ನೀವು ಯಾವ ಥರದವ್ರು ಅಂತ ನನಗೆ ಗೊತ್ತಿಲ್ವಾ, ತಾಂಡವ್ರನ್ನ ಹೆಸರಿಟ್ಕೊಂಡು ನೀವು ಆದಿಯವ್ರನ್ನ ಹೊಡಿಸಿದ್ದು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಮೀನಾಕ್ಷಿಗೆ ಗಾಬರಿಯಾಗಿ, ಏನು ಹೇಳ್ತಿದ್ಯಾ, ಅಯ್ಯೋ ನನಗೆ ಎಲ್ಲ ಗೊತ್ತು ಚಿಕ್ಕಮ್ಮ, ಆದರೆ ನಾನು ಸುಮ್ಮನೆ ಇದ್ದೆ, ನಾನು ನೀವು ಹೊಡಿಸಿದ್ರ ಅಂತ ಕೇಳೋಕ್ಕೆ ಬರಲಿಲ್ಲ, ನೀವೇ ಹೊಡಿಸಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ತಾಂಡವರು ಹೆಸರಿಟ್ಕೊಂಡು ನನ್ನ ಮೇಲಿರೋ ಸಿಟ್ಟು ಕೋಪ ದ್ವೇಷಕ್ಕೋಸ್ಕರ ಆದಿಯವ್ರ ಮೇಲೆ ಹೊಡ್ಸಕ್ಕೆ ಹೋಗಿದ್ದೀರಲ್ಲ, ನಿಮಗೇನು ಹೇಳಬೇಕು, ಇದಾ ನಿಮ್ಮ ಪ್ರೀತಿ ಅಂದಾಗ, ಸಾಕು ಬಾಯಿ ಮುಚ್ಚು, ಇದೆಲ್ಲ ಆಗಿದ್ದು ನಿನ್ನಿಂದನೇ ಇದೆಲ್ಲ ಕಾರಣ ಅಂದಾಗ, ಯಾಕೆ ಚಿಕ್ಕಮ್ಮ ನನ್ನಿಂದ ಅಂತ ಹೇಳ್ತೀರಾ, ಮೊದಲು ನೀವು ದ್ವೇಷ ಮಾಡೋದು, ಒಬ್ಬರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಕಮ್ಮಿ ಮಾಡಿ, ಆಗ ಎಲ್ಲ ಸರಿ ಆಗುತ್ತೆ. ನಾವು ಎಷ್ಟು ದಿನ ಇರೋಕ್ಕಾಗುತ್ತೆ, ಈ ಬದುಕು ಅನ್ನೋದು ಒಂದೇ ಸಮಯ ಸಿಗೋದು, ಅದನ್ನು ನೀವು ಖುಷಿಯಾಗಿ ತಗೊಂಡು ಹೋಗಬೇಕು. ಅದು ಬಿಟ್ಟು ಹಳೇದು ಆಗಿದ್ದನ್ನೇ ಯೋಚನೆ ಮಾಡಿಕೊಂಡು ಅದಕ್ಕೆ ಇದಕ್ಕೆ ಎಲ್ಲ ಹೊಂದಾಣಿಕೆ ಮಾಡಬೇಡಿ ಅಂದಾಗ, ಏನು ಹೇಳ್ತಿದ್ಯಾ, ನನಗೆ ಎಲ್ಲ ಗೊತ್ತು ಚಿಕ್ಕಮ್ಮ, ನೀವು ಹಳೆ ಬಾಕ್ಸ್ ಇಟ್ಕೊಂಡು ಈ ಗ್ರೀಟಿಂಗ್ಸ್ ಕಾರ್ಡ್ ಇಟ್ಕೊಂಡೆ ತಾನೇ ನೀವು ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು, ಯಾರೋ ಒಬ್ಬರು ಮೋಸ ಮಾಡಿದ್ರು ಅಂತ ಎಲ್ಲರೂ ಅದೇ ಮಾಡ್ತಾರೆ ಅಂತ ಅಂದ್ಕೋಬೇಡಿ, ನೀವು ಬದಲಾಗಿ, ಎಲ್ಲ ಚೆನ್ನಾಗಾಗುತ್ತೆ, ಎಲ್ಲ ಖುಷಿಯಾಗಿ ನೋಡಿ, ಎಲ್ಲರನ್ನೂ ಪ್ರೀತಿ ಮಾಡಿ, ದ್ವೇಷ ಮಾಡೋಕ್ಕೆ ಹೋಗಬೇಡಿ, ನೀವು ಮೊದಲಿಂದ ಮಾಡ್ತಿರೋದು ಇದೆ ಅಂದಾಗ ಮೀನಾಕ್ಷಿಗೆ ಇನ್ನೂ ಸಿಟ್ಟು ಬರುತ್ತೆ. ಏನು ಹೇಳ್ತಿದ್ಯಾ, ನಾನು ಈ ಥರ ಆಗೋಕ್ಕೆ ನೀನೇ ಕಾರಣ, ನೀನು ಬರೋದಕ್ಕಿಂತ ಮುಂಚೆ ನಾನು ಅದಿ ತುಂಬ ಚೆನ್ನಾಗೇ ಇದ್ವು, ಆದರೆ ನೀನು ಬಂದಮೇಲೆ ಎಲ್ಲರಿಂದ ದೂರ ಮಾಡಿಬಿಟ್ಟೆ, ನಿಂದೇ ಮನೆ ಆಳ್ವಿಕೆ ಮಾಡುವಂಗೆ ಮಾಡಿಬಿಟ್ಟೆ ಅಂದಾಗ, ಇಲ್ಲ ಚಿಕ್ಕಮ್ಮ, ಆ ಥರ ಎಲ್ಲ ನೀವು ಅಂದ್ಕೊಳ್ತಿರೋದು, ಮೊದಲಿನ ಥರನೇ ಈಗಲೂ ನಡೀತಿರೋದು, ನೀವು ಎಲ್ಲರನ್ನೂ ಪ್ರೀತಿ ಮಾಡಿ
ನೀವು ಅಂದ್ಕೊಂಡಿರ್ಬೋದು ನಾನು ಬಂದಮೇಲೆ ಎಲ್ಲದು ಬದಲಾಗಿದೆ ಅಂತ. ಏನೂ ಆಗಿಲ್ಲ. ಅವತ್ತು ಅವಾರ್ಡ್ ಫಂಕ್ಷನಲ್ಲಿ ಆದಿಯವರು ಎಷ್ಟು ಹೇಳಿದರು ಗೊತ್ತಾ, ಅತ್ತೆ ಬಂದಿದ್ದರೆ ಎಷ್ಟು ಖುಷಿ ಪಡ್ತಿದ್ರು. ಅತ್ತೆ ಮುಂದೆ ನಾನು ಈ ಅವಾರ್ಡ್ನ ತಗೊಬೇಕಿತ್ತು ಅಂದ್ಕೊಂಡು ಅವಾರ್ಡ್ ಬರೀ ಅತ್ತೆ ಅತ್ತೆ ಅಂತ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು. ಅದೂ ಅಲ್ಲದೆ ಆ ಅವಾರ್ಡ್ ಫಂಕ್ಷನಲ್ಲಿ ಅವಾರ್ಡ್ನ ತಗೊಂಡು ಬಂದು ನಿಮಗೆ ತೋರ್ಸೋಕ್ಕೆ ಅಂತ ಎಷ್ಟು ಖುಷಿಯಾಗಿ ಬಂದರು ಗೊತ್ತಾ. ಈ ಮಕ್ಕಳು ತಾಯಿಗೆ ಏನಾದ್ರು ಸ್ಕೂಲಲ್ಲಿ ಪ್ರೈಸ್ ತಗೊಂಡು ಬಂದು ತೋರಿಸ್ತಾರಲ್ಲ, ಆ ಥರ ಖುಷಿಯಾಗಿ ಬಂದು. ಆದರೆ ನೀವೇನು ಮಾಡಿದ್ರಿ, ಅವರು ಅವಾರ್ಡ್ನ ಎಸೆದು ಅವ್ರನ್ನು ಹೊರಗಾಕಿ ಬಿಟ್ರಿ. ಆದರೆ ಅವ್ರು ಯಾವತ್ತಿದ್ರೂ ಅತ್ತೆ ನಮ್ಮಮ್ಮ ಅಂತಲೇ ಹೇಳ್ತಾ ಇದ್ರು. ಅವ್ರು ಯಾವ ಥರ ಹಂಬಲಿಸ್ತಿದ್ದಾರೆ ಗೊತ್ತಾ ನಿಮ್ಮ ಪ್ರೀತಿಗೋಸ್ಕರ. ಆದರೆ ನೀವು ಅವ್ರನ್ನ ಅರ್ಥನೇ ಮಾಡ್ಕೊತಿಲ್ಲ. ನಾನು ಹಾಗೆ ಚಿಕ್ಕಮ್ಮ. ನಾನು ಅತ್ತೆನ ಅಮ್ಮನ ಥರ ಅಂದ್ಕೊಂಡಿದ್ದೆ. ಅವ್ರನ್ನ ಬಿಟ್ಟು ಈ ಮನೆಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಆದರೆ ನಾನು ಬಂದೆ. ಯಾಕೆ ಗೊತ್ತಾ, ಅಮ್ಮನಂಥ ಪ್ರೀತಿ ಕೊಡೋ ಇಲ್ಲೊಬ್ಬರು ನನಗೆ ಸಿಕ್ಕಿದ್ದಾರೆ ಅಂತ. ಅದು ಯಾರು ಗೊತ್ತಾ, ನಾನು ಅವ್ರನ್ನ ಚಿಕ್ಕಮ್ಮ ಅಂತ ಕರಿತೀನಿ, ಅದು ನೀವೇ. ಹಾಗಾಗಿ ಎಲ್ಲರನ್ನೂ ಪ್ರೀತಿಯಿಂದ ನೋಡಿ ಅಂತ ಹೇಳಿ ಸೀದಾ ಭಾಗ್ಯ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಆದಿ ತನ್ವಿನ ಕರ್ಕೊಂಡು ಬಂದು ಕೂರಿಸ್ಕೊಂಡು ಮಾತಾಡ್ತಿರುವಾಗ ಗುಂಡಣ್ಣ ಹೇಳ್ತಾನೆ, ನನಗೆ ಗೊತ್ತಿತ್ತು ಅಪ್ಪ ನೀವು ಅಕ್ಕನ ಹೇಗಾದ್ರು ಸಮಾಧಾನ ಮಾಡಿಕೊಂಡು ಕರ್ಕೊಂಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನೋಡ್ತೀಯಾ ಅಕ್ಕ, ಅಪ್ಪ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ದಿನಾಲೂ ಸ್ಕೂಲಿಗೆ ಕರ್ಕೊಂಬಿಡೋದು ಅವರೇ. ಸ್ಕೂಲಿಗೆ ಹೋಗೋತ್ತಿಗೆ ಮಧ್ಯದಲ್ಲಿ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ಕೊಡಿಸ್ತಾರೆ ಗೊತ್ತಾ. ನೀನು ಅಂತ ಅಪ್ಪ ಅಂತ ಒಪ್ಕೋ ಅಕ್ಕ ಅಂತ ಗುಂಡಣ್ಣ ಹೇಳ್ತಿರ್ತಾನೆ. ಆದಿ ಇದ್ದನು, ಗುಂಡಣ್ಣ ತನ್ವಿನ ಕರ್ಕೊಂಡು ಹೋಗು, ಊಟಕ್ಕೆ ಹೋಗಿ ಅಂತ ಹೇಳೋಷ್ಟೊತ್ತಿಗೆ ಕಿಶನ್ ಅಲ್ಲಿ ಬಂದು, ಅಣ್ಣ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳ್ತಿರ್ತಾನೆ. ಏನು ಕಿಶನ್, ಏನಾರು ಅರ್ಜೆಂಟ್ ಉಂಟಾ, ಇಲ್ಲೇ ಹೇಳು ಅಂದಾಗ, ಇಲ್ಲ ಅಣ್ಣ ಇಲ್ಲಿ ಮಾತಾಡೋದಲ್ಲ, ಹೊರಗೆ ಬಾ ಅಂತ ಕರ್ಕೊಂಡೋಗ್ತಾನೆ. ಹೊರಗೆ ಕರ್ಕೊಂಡೋಗಿ ಆ ಮೀನಾಕ್ಷಿ ಅದಕ್ಕೆ ಮಾಡಿರೋ ಡಿಸೈನ್ ಎಲ್ಲ ಹಾಳು ಮಾಡಿದ್ದಾರೆ. ಅವ್ರ ಮೇಲಿರೋ ಸಿಟ್ಟನ್ನ ಹಾಳು ಮಾಡಿದ್ದಾರೆ. ಆ ಡಿಸೈನ್ ಮೇಲೆ ತೀರಿಸಿದ್ದಾರೆ. ಪಾಪ ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಕಷ್ಟಪಟ್ಟು ಆ ಡಿಸೈನ್ ಮಾಡಿದರು. ಆದರೆ ಅತ್ತೆ ಎಲ್ಲ ಹಾಳು ಮಾಡಿದಾರಣ್ಣ. ಇದನ್ನು ಹೀಗೆ ಬಿಟ್ಟರೆ ಅವ್ರ ಕೋಪ ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ನಾನು ಸಣ್ಣವನಿಂದ ಅವ್ರ ಜೊತೆ ಯಾವತ್ತೂ ಮಾತಾಡೇ ಇಲ್ಲ. ಅವ್ರಿಗೆ ಏನೇ ಸಮಾಧಾನ ಮಾಡೋದಿದ್ರು ಅದು ನಿನ್ನಿಂದ ಮಾತ್ರ ಸಾಧ್ಯ. ನೀನೇ ಮಾತಾಡೋಣ ಅಂತ ಹೇಳ್ತಾನೆ. ಆದರೆ ಆದಿ ಮಾತ್ರ, ನೋಡು ಕಿಶನ್, ಈ ವಿಚಾರ ನಾವು ಮಾತಾಡಿದರೆ ಮತ್ತೆ ಅತ್ತೆಗೆ ಸಿಟ್ಟು ಬರುತ್ತೆ. ಓ ಇವಳು ಗುಮ್ ಕಟ್ಕೊಂಡು ಬಂದ್ಲು, ಚಾಡಿ ಹೇಳಿದ್ಲು ಅಂತ ಮತ್ತೆ ಭಾಗ್ಯನ ಮೇಲೆ ಕೋಪ ಅತ್ತೆಗೆ ಹೆಚ್ಚಾಗುತ್ತೆ. ಈ ಸಮಸ್ಯೆ ಇರೋದು ಭಾಗ್ಯ ಮತ್ತು ಅತ್ತೆ ಮಧ್ಯೆ. ಅವರೇ ಸರಿ ಮಾಡ್ತಾರೆ. ನನಗೆ ಭರವಸೆ ಉಂಟು ಭಾಗ್ಯ ಎಲ್ಲದನ್ನೂ ಸರಿ ಮಾಡ್ತಾರೆ ಅಂತ. ಹಾಗಾಗಿ ಅವ್ರ ವಿಚಾರನ ಅವರಿಬ್ಬರಿಗೆ ಬಿಟ್ಬಿಡು ಅಂತ ಈ ಕಡೆ ಆದಿ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.